ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಕಚೇರಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆಯನ್ನು ಮಾಡಲಾಗಿದೆ. ತನಿಖಾಧಿಕಾರಿ ರಾಘವೇಂದ್ರ ಹೆಗಡೆ ಮುಂದೆ ಜ್ಞಾನೇಂದ್ರ ಕುಮಾರ್ ಅವರು ಹಾಜರಾಗಿದ್ದಾರೆ. ಸಿಐಡಿ ಕಚೇರಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆಯನ್ನ ನಡೆಸಲಾಗಿದೆ. ಸಿಐಡಿ ಪ್ರಶ್ನೆಗಳಿಗೆ ಜ್ಞಾನೇಂದ್ರ ಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ. ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿರಂತರವಾದಂತಹ ವಿಚಾರಣೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಅಧಿಕಾರಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ರೆಸಾರ್ಟ್ನಲ್ಲಿ ಪರೀಕ್ಷೆಯನ್ನ ಬರೆಸಿದಂತಹ ಆರೋಪ ಕೂಡ ಐಎಎಸ್ ಅಧಿಕಾರಿ ಆಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಮೇಲೆ ಇದೆ. OMR ಶೀಟ್ ಅನ್ನ ದುರ್ಬಳಕೆ ಮಾಡಿರೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳು ಇದೀಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎಲ್ಲಾ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಪಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಜ್ಞಾನೇಂದ್ರ ಅವರು ಕೆಪಿಎಸ್ಸಿ ಪರೀಕ್ಷೆಯ ಕಂಟ್ರೋಲರ್ ಆಗಿದ್ರು. ಆ ವೇಳೆ ಅಕ್ರಮವನ್ನ ನಡೆಸಲಾಗಿದೆ ಅನ್ನುವಂತಹ ಆರೋಪ ಇದೆ. ಮೊನ್ನೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಅವರು ಇರಲಿಲ್ಲ. ಇದೀಗ ಸಿಐಡಿ ತನಿಖೆಗೆ ಹಾಜರಾಗಿದ್ದಾರೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಜ್ಞಾನೇಂದ್ರಗೆ ಸಿಐಡಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿ ರಾಘವೇಂದ್ರ ಮುಂದೆ ಹಾಜರಾಗಿ ಇದೀಗ ತನಿಖಾಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಈಗಲೂ ಕೂಡ ಸಿಐಡಿ ಅಧಿಕಾರಿಗಳ ಮುಂದೆ ಜ್ಞಾನೇಂದ್ರ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆಯಾ ಅಥವಾ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆಯಾ ಅಲ್ಲಿ, ಹೇಗೆ? ಲಲಿತಾ ಜೈನ್, ಸದ್ಯಕ್ಕೆ ಇನ್ನೂ ಕೂಡ ಸಿಐಡಿಯ ಕೇಂದ್ರ ಕಚೇರಿಯಲ್ಲಿ ಎಸ್ ಆಗಿರುವಂತಹ ರಾಘವೇಂದ್ರ ಹೆಗಡೆ ಅವರ ಒಂದು ಟೀಮ್ ಏನಿದೆ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಹಿಂದೆ ರೇಡ್ ಆದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಅವ್ರ ಮನೆಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದ್ರೆ ಇಲ್ಲಿ ಸಿಐಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಂತ ಬಳಿಕ ಇವತ್ತು ಒಂದು ವಿಚಾರಣೆಗೆ ಹಾಜರಾಗಿರುವಂತದ್ದು. ಕಳೆದ 1.5 ಗಂಟೆಯಿಂದಲೂ ಕೂಡ ಜ್ಞಾನೇಂದ್ರ ಅವರ ಒಂದು ವಿಚಾರಣೆಯನ್ನ ಮಾಡಲಾಗ್ತಿರುವಂತದ್ದು. ಈ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಕುರಿತಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ OMR ಶೀಟ್ಗಳೇನಿದೆ ಇದು ಸಿಐಡಿಗೆ ಒಂದು ಪ್ರಬಲ ಸಾಕ್ಷ್ಯಾಧಾರ ಆಗಿರುವಂತದ್ದು. ಈ OMR ಶೀಟ್ಗಳ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಅಂದ್ರೆ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಿದಂತಹ ಜ್ಞಾನೇಂದ್ರ ಕುಮಾರ್ ಒಂದು ಒಂದು ಎಕ್ಸಾಮ್ ಕಂಟ್ರೋಲರ್ ಆಗಿ ವರ್ಕ್ ಮಾಡಿದಂತವ್ರು. ಆದ್ರೆ ಅದೇ ಎಕ್ಸಾಮ್ ಅಲ್ಲಿ ಈ ರೀತಿ ಗಂಭೀರವಾದಂತಹ ಹಗರಣ ನಡೆದಿರುವಂತದ್ದು, ಮತ್ತೆ ಆ ಒಂದು ಗಂಭೀರವಾದಂತಹ ಆರೋಪ ಇರುವಂತದ್ದು, ಪ್ರಶ್ನೆ ಪತ್ರಿಕೆಗಳ ಲೀಕ್ ಮತ್ತೆ ಟ್ಯಾಂಪರಿಂಗ್ ಆಗಿದೆ, ಮತ್ತೆ ಅಲ್ಲಿ CCTVಗಳು ಡೇಟಾ ಏನಿದೆ ಆ ಒಂದು ಡೇಟಾ ಕೂಡ ಡಿಲೀಟ್ ಆಗಿದೆ ಅಂತ ಆರೋಪಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ ಈ ಎಕ್ಸಾಮ್ಗೂ ಮುನ್ನ ದಿನ ಅಂದ್ರೆ ಪರೀಕ್ಷೆಗೂ ಮುನ್ನ ದಿನ ಕೆಲ ಅಭ್ಯರ್ಥಿಗಳನ್ನ ಕರ್ಕೊಂಡೋಗಿ ಮತ್ತೆ ಫಾರ್ಮ್ ಹೌಸ್ ಆಗಿರ್ಬೋದು, ರೆಸಾರ್ಟ್ಗಳಲ್ಲಿ ತರಬೇತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಏನಿದೆ ಆ ಕುರಿತಾಗಿ ಆತರನ್ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇದೆ. ಈ ಪ್ರಕರಣ ಒಂದು ಬೇರೆ ನಿನ್ನೆಷ್ಟೇ ಶಿವಶಂಕರಪ್ಪ ಸಾವುಕರ್ ವಿಚಾರಣೆಯನ್ನ ಮಾಡಲಾಗಿತ್ತು. ಇವತ್ತು ಜ್ಞಾನೇಂದ್ರ ಕುಮಾರ್ ವಿಚಾರಣೆಯನ್ನ ಕೂಡ ಮಾಡ್ಲಾಗ್ತಾ ಇದೆ. ಆದ್ರೆ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಜ್ಞಾನೇಂದ್ರ ಯಾವ ತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಧಿಕಾರಿ, ಅದ್ರ ಮೇಲೆ ಈ ಒಂದು ಪ್ರಕರಣ ಒಂದು ಗಂಭೀರವಾದ ಸ್ವರೂಪವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಅವರು ಯಾರ ಮೇಲೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಯಾರ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಪಷ್ಟನೆಯನ್ನ ಕೊಡ್ತಾರೆ, ಪರೀಕ್ಷಾ ವಿಚಾರದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರೆ, ಮಧ್ಯವರ್ತಿಗಳು ಯಾರು, ಕೆಲ ಅಭ್ಯರ್ಥಿಗಳು ಸಂಪರ್ಕದ ವಿಚಾರವಾಗಿ ಅವರ ಫೈನಾನ್ಷಿಯಲ್ ವಿಚಾರ ಟಾರ್ಗೆಟ್ ಅಂದ್ರೆ ಒಂದು ಟ್ರಾನ್ಸ್ಫರ್ ಆಗಿರುವಂತ ಬಗ್ಗೆ ಈ ಒಂದು ಆರೋಪ ಇರುವಂತದ್ದು. ಆ ನಿಟ್ಟಿನಲ್ಲಿ ಗಂಭೀರವಾಗಿ ಆ ಒಂದು ತನಿಖೆಯನ್ನ ಈಗ ಸಿಐಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅದೇ ಒಂದು ಆಧಾರಿತವಾಗಿ ಈಗ ಸಿಐಡಿ ತನಿಖಾಧಿಕಾರಿ ಈಗ ಜ್ಞಾನೇಂದ್ರ ಕುಮಾರ್ ಅನ್ನ ವಿಚಾರಣೆ ಮಾಡ್ಲಾಗ್ತಾ ಇರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.